Namaskara friends. Today's video is about the Romantic period in English literature from 1798 to 1837. ಇದು ಒಂದು ಅತ್ಯಂತ ಮುಖ್ಯವಾದ ಸಾಹಿತ್ಯ ಚಳುವಳಿಯಾಗಿದ್ದು ಇಲ್ಲಿ ಎಮೋಷನ್, ಇಮ್ಯಾಜಿನೇಷನ್ ಮತ್ತು ನೇಚರ್ ಆ್ಯಂಡ್ ಇಂಡಿವಿಜುವಲ್ಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಹೋಗ್ತಾರೆ. ಸೊ ಲೆಟ್ಸ್ ಬಿಗಿನ್ ಅವರ್ ಕ್ಲಾಸ್. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್. ಮೊದಲು ನಾವು ರೊಮ್ಯಾಂಟಿಕ್ ಪೀರಿಯಡ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ರೆವಲ್ಯೂಷನ್ನು ವರ್ಲ್ಡ್ನಲ್ಲಿ ಅತ್ಯಂತ ದೊಡ್ಡ ರೆವಲ್ಯೂಷನ್ ಮತ್ತು ಎಫೆಕ್ಟಿವ್ ರೆವಲ್ಯೂಷನ್ ಆಗಿ ಗುರುತಿಸ್ಕೊಳ್ತಾ ಹೋಗುತ್ತೆ. ಈ ರೆವಲ್ಯೂಷನ್ನು ಬೇರೆ ಬೇರೆ ಪ್ರಭಾವಕಾರಿ ರೆವಲ್ಯೂಷನ್ ಇಂದ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗಿದೆ. ಸೊ ದ ಮೂಮೆಂಟ್ಸ್ ಲೈಕ್ ಅಮೆರಿಕನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ವಿತ್ ದಟ್ ದೇ ಆರ್ ಆಲ್ಸೋ ಬಾರೋದ ಸಮ್ ಐಡಿಯಾಸ್ ಫ್ರಮ್ ದ ರೆವಲ್ಯೂಷನ್ಸ್. ಸೊ ಫ್ರೆಂಚ್ ರೆವಲ್ಯೂಷನ್ಸಲ್ಲಿ ಅವರು ಡಿಪಿಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಎಲ್ಲ ಚೇಂಜಸ್ಗಳು ರೊಮ್ಯಾಂಟಿಕ್ ಪೀರಿಯಡ್ ಲಿಟ್ರೇಚರ್ನ ಮೇಲೆ ಬಹಳ ಪರಿಣಾಮ ಬೀರ್ತಾ ಹೋಗ್ತದೆ. ಆ್ಯಂಡ್ ಇವನ್ ಮೆನಿ ರೊಮ್ಯಾಂಟಿಕ್ ರೈಟರ್ಸ್ ಥಾಟ್ ಸೊಸೈಟಿ ಬಿಕಮ್ ಮೋರ್ ಮೆಕ್ಯಾನಿಕಲ್. ಸೊ ಅದಕ್ಕಾಗಿ ಅವರು ನೇಚರ್, ಫ್ರೀಡಮ್ ಮತ್ತು ಹ್ಯೂಮನ್ ಎಮೋಷನ್ಸ್ಗಳ ಕಡೆ ಹೆಚ್ಚು ಗಮನ ಕೊಡೋಕ್ಕೆ ಆರಂಭಿಸಿದ್ರು ಅಂತ ಕೂಡ ಅವರು ಅಭಿಪ್ರಾಯಗಳನ್ನ ತಿಳಿಸ್ತಾ ಹೋಗ್ತಾರೆ. ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್. ಫಸ್ಟು ನಾವು ರೊಮ್ಯಾಂಟಿಕ್ ಪೀರಿಯಡ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ರೆವಲ್ಯೂಷನ್ ಅನ್ನೋದು ವರ್ಲ್ಡಲ್ಲೇ ಅತಿ ದೊಡ್ಡ ಮತ್ತು ಎಫೆಕ್ಟಿವ್ ರೆವಲ್ಯೂಷನ್ ಆಗಿ ಗುರುತಿಸ್ಕೊಳ್ತಾ ಹೋಗುತ್ತೆ. ಈ ರೆವಲ್ಯೂಷನ್ ಬೇರೆ ಬೇರೆ ಪ್ರಭಾವಕಾರಿ ರೆವಲ್ಯೂಷನಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ಸೊ ಎಕ್ಸಾಂಪಲ್ ದ ಮೂಮೆಂಟ್ಸ್ ಲೈಕ್ ಅಮೇರಿಕನ್ ರೆವಲ್ಯೂಷನ್ ಇನ್ 1776, ಫ್ರೆಂಚ್ ರೆವಲ್ಯೂಷನ್ ಆ್ಯಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೊ ಈ ಮೂರು ರೆವಲ್ಯೂಷನಿಂದ ಹೆವಿಲಿ ಇನ್ಫ್ಲೂಯೆನ್ಸ್ ಆಗಿದೆ. ಸೊ ನಾಟ್ ಓನ್ಲಿ ಇನ್ಫ್ಲೂಯೆನ್ಸ್ ಆಗಿಲ್ಲ, ಇದ್ರ ಜೊತೆಗೆ ಇವು ಕೆಲವೊಂದು ಐಡಿಯಾಸ್ಗಳನ್ನ ಬಾರೋ ಮಾಡ್ತಾ ಹೋಗುತ್ತೆ. ಸೊ ಫ್ರೆಂಚ್ ರೆವಲ್ಯೂಷನ್ಸಿಂದ ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಅನ್ನೋ ಮೂರು ತತ್ವಗಳನ್ನು ಇದು ಬಾರೋ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸಲ್ಲಿ ಅವರು ಮೆಕ್ಯಾನಿಸಮ್, ಫ್ಯಾಕ್ಟ್ರೀಸ್ ಆ್ಯಂಡ್ ಅರ್ಬನೈಸೇಷನ್ನ ಪ್ರಾಬ್ಲಮ್ಸ್ ಮತ್ತು ಅದಕ್ಕಿರುವಂಥ ರಿಸ್ಟ್ರಿಕ್ಷನ್ಸ್ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಸೊ ಈ ಎಲ್ಲ ಚೇಂಜಸ್ಸು ರೊಮ್ಯಾಂಟಿಕ್ ಪೀರಿಯಡ್ ಲಿಟ್ರೇಚರ್ ಮೇಲೆ ಬಹಳ ಪರಿಣಾಮ ಬೀರ್ತಾ ಹೋಗುತ್ತೆ. ಆ್ಯಂಡ್ ಇವನ್ many romantic writers thought that society become a more mechanical. ಸೊ ಅದಕ್ಕಾಗಿ ಅವರು ನೇಚರ್, ಫ್ರೀಡಮ್ ಮತ್ತು ಹ್ಯೂಮನ್ ಎಮೋಷನ್ಸ್ಗಳಿಗೆ ಹೆಚ್ಚು ಗಮನ ಕೊಡೋಕೆ ಆರಂಭಿಸಿದ್ರು ಅಂತ ಅವ್ರದ್ದೇ ಆದಂಥ ಒಂದು ಅಭಿಪ್ರಾಯಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ರಿಯಾಕ್ಷನ್ ಅಗೇನೆಸ್ಟ್ ದ ಏಜ್ ಆಫ್ ರೀಸನ್. ರೊಮ್ಯಾಂಟಿಸಿಸಮ್ ಬರೋಕ್ಕೆ ಮುಂಚೆ ಯುರೋಪ್ನಲ್ಲಿ ನಾವು ಏಜ್ ಆಫ್ ರೀಸನ್ ಅಥವಾ ಎನ್ಲೈಟ್ಮೆಂಟ್ ಪೀರಿಯಡ್ನ ನೋಡ್ತಾ ಹೋಗ್ತೀವಿ. ಈ ಪೀರಿಯಡು ಮೇಯ್ನಾಗಿ ಲಾಜಿಕ್, ಆರ್ಡರ್ ಮತ್ತು ರೀಸನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾರೆ. ಬಟ್ ರೊಮ್ಯಾಂಟಿಕ್ ಪೋಯಿಟ್ಸ್ ಏನು ಹೇಳ್ತಾರೆ ಅಂದರೆ, ಸೊ ರಿಯಲ್ ಟ್ರೂತ್ ಈಸ್ ನಾಟ್ ಓನ್ಲಿ ಇನ್ ರೀಸನ್ ಬಟ್ ಇನ್ ಫೀಲಿಂಗ್ಸ್ ಆ್ಯಂಡ್ ಇಮ್ಯಾಜಿನೇಷನ್. ಸೊ ಈಗ ಹೇಳೋದ್ರ ಮೂಲಕ ಅವರು ರೂಲ್ಸ್ಗಳಿಗೆ ಬ್ರೇಕ್ ಕೊಟ್ಬಿಟ್ಟು ಫ್ರೀ ಸ್ಟೈಲ್ ರೈಟಿಂಗ್ನ ಆರಂಭಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೀ ಫೀಚರ್ಸ್ ಆಫ್ ರೊಮ್ಯಾಂಟಿಸಿಸಮ್. ಇಲ್ಲಿ ನಾವು ರೊಮ್ಯಾಂಟಿಸಿಸಮ್ನ ಮುಖ್ಯ ಫೀಚರ್ಸ್ಗಳು ಅಥವಾ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬಂದುಬಿಟ್ಟು ಲವ್ ಆಫ್ ನೇಚರ್. ಇದೇನು ಹೇಳ್ತಾ ಹೋಗುತ್ತೆ ಅಂದರೆ ನೇಚರ್ ಈಸ್ ಅ ಟೀಚರ್ ಅಂತ ಹೇಳ್ತಾ ಹೋಗ್ತಾರೆ. ಸೆಕೆಂಡ್ ಒನ್ ಎಮೋಷನ್ ಓವರ್ ಲಾಜಿಕ್. ಇದು ಏನಪ್ಪ ಅಂದರೆ ಹಾರ್ಟ್ ಓವರ್ ಮೈಂಡ್ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಥರ್ಡ್ ಒನ್ ಬಂದುಬಿಟ್ಟು ಸೂಪರ್ ನ್ಯಾಚುರಲ್ ಆ್ಯಂಡ್ ಮಿಸ್ಟೀರಿಯಸ್. ಸೊ ಇದು ಒಂದು ಥೀಮ್ಸ್ ಆಗಿ ರೊಮ್ಯಾಂಟಿಸಿಸಮ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ರೊಮ್ಯಾಂಟಿಕ್ ರೈಟರ್ಸ್ಗಳು ಇಂಡಿವಿಜುವಲಿಸಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಈ ರೊಮ್ಯಾಂಟಿಕ್ ರೈಟರ್ಸ್ ಇರ್ತಾರಲ್ಲ, ಅವರು ಕಾಮನ್ ಮ್ಯಾನ್ನ ಲೈಫ್ ಬಗ್ಗೆ ಅವರು ಸೆಲೆಬ್ರೇಷನ್ನ ಮಾಡ್ತಾ ಹೋಗ್ತಾರೆ. ಸೊ ಎಕ್ಸಾಂಪಲ್ ವರ್ಡ್ಸ್ವರ್ತ್ ಇರ್ಬೋದು, ಅವರು ಕಾಮನ್ ಮ್ಯಾನ್ನ ಜೀವನವನ್ನು ಅವರ ಪೋಯಮಲ್ಲಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಪೀರಿಯಡ್ನ ಲಿಟ್ರೇಚರು ಮೂರು ರಿಯಲಿಸ್ಟಿಕ್ ಮತ್ತು ಸೋಲ್ಫುಲ್ ಆಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ದ ರೊಮ್ಯಾಂಟಿಕ್ ಸ್ಪಿರಿಟ್. ರೊಮ್ಯಾಂಟಿಕ್ ಸ್ಪಿರಿಟ್ನಲ್ಲಿ ನಾವು ಇನ್ನೋಸೆನ್ಸ್ ಆಫ್ ಚೈಲ್ಡ್ಹುಡ್, ಡ್ರೀಮ್, ಇಮ್ಯಾಜಿನೇಷನ್ ಇಂದ ತುಂಬಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಇವರು ಮೆಲಾಂಚೋಲಿ, ಲಾಂಗಿಂಗ್ ಮತ್ತು ನಾಸ್ಟಾಲಜಿಯನ್ನು ಅವರ ರೈಟಿಂಗ್ಸ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಮೆನಿ ರೊಮ್ಯಾಂಟಿಕ್ ರೈಟರ್ಸ್ ದೇ ವೇರ್ ರೈಟ್ against to the social injustice like poverty, exploitation and rigid system. And more importantly, so literature became a voice for freedom in this period. ಅಂದರೆ
ಲಿಟ್ರೇಚರ್ ಅನ್ನೋದು ಸ್ವತಂತ್ರದ ಧ್ವನಿಯಾಗಿ ಇಲ್ಲಿ ಗುರುತಿಸ್ಕೊಳ್ತಾ ಹೋಗುತ್ತೆ. ಮೇಜರ್ ರೊಮ್ಯಾಂಟಿಕ್ ಪೋಯಟ್ಸ್. ಹಿಯರ್ we see some of the greatest major romantic poets in English literature. First, William Wordsworth. So, he was a famous romantic poet who gave more importance for nature and supernatural elements. And for example, The World is Too Much with Us poem. So, next, Lord Byron was also one of the famous romantic poet who wrote more about fashion and rebellion. ಆ್ಯಂಡ್ ಥರ್ಡ್ಲಿ ಶೆಲ್ಲಿ. ಸೊ ಇವರು ರೆವಲ್ಯೂಷನರಿ ಸ್ಪಿರಿಟ್ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಆ್ಯಂಡ್ ಈ ವಾಸ್ ಆಲ್ಸೋ ಹಸ್ಬೆಂಡ್ ಆಫ್ ಮೇರಿ ಶೆಲ್ಲಿ, ಹೂ ವಾಸ್ ಅ ಫೇಮಸ್ ನಾವೆಲಿಸ್ಟ್ ಹೂ ರೋಟ್ ದ ಫ್ರಾಂಕನ್ಸ್ಟೈನ್ ನಾವೆಲ್. ಆ್ಯಂಡ್ ಲಾಸ್ಟ್ಲಿ ಜಾನ್ ಕಿಟ್ಸ್. ಸೊ ಈ ವಾಸ್ ಫೇಮಸ್ ಫಾರ್ ಹಿಸ್ ಓಡ್ಸ್, ಆ್ಯಂಡ್ ಹಿಸ್ ಓಡ್ಸ್ ಮೋರ್ಲಿ ಡಿಪಿಕ್ಟೆಡ್ ಆನ್ ಬ್ಯೂಟಿ ಆ್ಯಂಡ್ ಮಾರ್ಟಾಲಿಟಿ. ಸೊ ಈ ಎಲ್ಲ ರೈಟರ್ಗಳು ಲಿಟ್ರೇಚರ್ಗೆ ಹೊಸದಾದಂಥ ಧ್ವನಿನ ಕೊಡ್ತಾ ಹೋಗ್ತಾರೆ. ಸೊ ವರ್ಡ್ಸ್ವರ್ತ್ ಅವರು ನೇಚರ್ ಬಗ್ಗೆ ಜಾಸ್ತಿ ಬರಿತಾ ಹೋದರೆ, ಜಾನ್ ಕೀಟ್ ಅವರು ನೇಚರ್ನ ಬ್ಯೂಟಿ ಮತ್ತು ಆರ್ಟ್ನ ಇಮ್ಮೋರ್ಟಲ್ ಅಂದರೆ ಯಾವಾಗಲೂ ಚಿರಕಾಲ ಉಳಿಯೋ ಹಾಗೆ ಅವರು ಮಾಡ್ತಾ ಹೋಗ್ತಾರೆ. ಲಾಸ್ಟಿಂಗ್ ಇಂಪ್ಯಾಕ್ಟ್. ರೊಮ್ಯಾಂಟಿಸಿಸಮ್ ಲಿಟ್ರೇಚರ್ ಮಾತ್ರ ಅಲ್ಲ, ಆರ್ಟು, ಮ್ಯೂಸಿಕ್ ಆ್ಯಂಡ್ ಫಿಲಾಸಫಿ ಮೇಲೆ ಕೂಡ ಡೀಪಾಗಿ ಇಂಪ್ಯಾಕ್ಟ್ನ ಬೀರ್ತಾ ಹೋಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇಟ್ ಗಿವ್ ಅಸ್ ಪರ್ಸ್ನಲ್ ಫ್ರೀಡಮ್, ಕ್ರಿಯೇಟಿವಿಟಿ ಆ್ಯಂಡ್ ಇಮ್ಯಾಜಿನೇಷನ್ನ ನಮಗೆ ಕೊಡ್ತಾ ಹೋಗುತ್ತೆ. ಇವನ್ ಟುಡೇ ನಾವೇನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಲ್ಲ, ದ ಬ್ಯೂಟಿ ಆಫ್ ನೇಚರ್ ಆಗಿರ್ಬೋದು, ದ ಬ್ಯೂಟಿ ಆಫ್ ಸ್ಮಾಲ್ ಥಿಂಗ್ಸ್ ಆಗಿರ್ಬೋದು, ಸೊ ದೀಸ್ ಆಲ್ ಕನ್ಸಿಡರ್ ಇಟ್ ಸೆಲ್ಫ್ ಆ್ಯಸ್ ಅ ರೊಮ್ಯಾಂಟಿಸಿಸಮ್ ಇನ್ಫ್ಲೂಯೆನ್ಸ್ ಅಂತ ನಾವು ನೋಡ್ತಾ ಹೋಗ್ಬೋದು. ಇನ್ ಕನ್ಕ್ಲೂಷನ್, ಸೊ ಫ್ರೆಂಡ್ಸ್, ರೊಮ್ಯಾಂಟಿಕ್ ಪೀರಿಯಡ್ ಅನ್ನೋದು ಒಂದು ಲಿಟ್ರೇಚರ್ ಮೂಮೆಂಟ್ ಮಾತ್ರ ಅಲ್ಲದೆ ಅದು ಇಮ್ಯಾಜಿನೇಷನ್, ಎಮೋಷನ್ ಆ್ಯಂಡ್ ನೇಚರ್ನಲ್ಲಿ ನಿಜವನ್ನು ಹುಡುಕುವ ಪ್ರಯತ್ನ ಆಗಿ ಗುರುತಿಸ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿನೇ ನಾವು ಇಂದಿಗೂ ಕೂಡ ರೊಮ್ಯಾಂಟಿಕ್ ಪೀರಿಯಡಿಂದ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗ್ತೀವಿ. ಹವೆವರ್, ದಿಸ್ ವಾಸ್ ಆಲ್ ಅಬೌಟ್ ರೊಮ್ಯಾಂಟಿಕ್ ಪೀರಿಯಡ್, ಹಿಸ್ಟ್ರಿ and the background. Thank you for watching. So don't forget to like, share and subscribe for more videos.